ಇನ್ನು ಉತ್ತರ ಕನ್ನಡದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕ್ಯಾಂಪೇನ್ ಮುಂದುವರೆದಿದೆ. ಅಂಜಲಿ ನಿಂಬಾಳ್ಕರ್ ಪರವಾಗಿ ಶಾಸಕ ಭೀಮಣ್ಣ ನಾಯ್ಕ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿ ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಹಾಗಾಗಿ ನಮ್ಮ ಪಕ್ಷವೇ ಅಧಿಕಾರವನ್ನ ಹಿಡಿದಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮಗೆ ಮತವನ್ನ ನೀಡಿ ಅಂತ ಭೀಮಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮಗೆ ಕೊಟ್ಟ ಭರವಸೆಯನ್ನ ನಾವು ಗ್ಯಾರಂಟಿ ರೂಪದಲ್ಲಿ ಈಡೇರಿಸಿದ್ದೇವೆ. ಮುಂದೂ ಕೂಡ ಈ ಗ್ಯಾರಂಟಿಗಳು ಮುಂದುವರಿಬೇಕು ಅಂತ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲೂ ನಮ್ಮನ್ನ ಗೆಲ್ಲಿಸ್ಕೊಡಿ ಅಂತ ಮತಯಾಚನೆ ಮಾಡಿದ್ದಾರೆ. 30 ವರ್ಷಗಳಿಂದ ಈ ಭಾಗದಲ್ಲಿ ಎಂಪಿ ಆಗಿದ್ದವರು ಏನ್ ಕೆಲಸ ಕೂಡ ಮಾಡಿಲ್ಲ. ಕೇಂದ್ರದ ಯೋಜನೆಯಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಯಾವ ಯೋಜನೆಗಳು ಇಲ್ಲಿ ಸರಿಯಾಗಿ ಅನುಷ್ಠಾನ ಕಂಡಿಲ್ಲ. ನಮ್ಮ ಸರ್ಕಾರ ಮತ್ತು ನಾನು ಶಾಸಕನಾದ ಮೇಲೆ ಸಾಕಷ್ಟು ಕೆಲಸ ಮಾಡಿದ್ದೇನೆ. ನಮ್ಮ ಕೆಲಸವನ್ನ ನೋಡಿ ನೀವು ನಮ್ಮ ಪಕ್ಷಕ್ಕೆ ಮತವನ್ನ ಹಾಕಿ. ಈ ಬಾರಿ ವೃತ್ತಿಯಲ್ಲಿ ವೈದ್ಯರಾಗಿರುವಂತ ಅಂಜಲಿ ನಿಂಬಾಳ್ಕರ್ ಅವರು ಅಖಾಡದಲ್ಲಿದ್ದಾರೆ. ಅವರಿಗೆ ನಿಮ್ಮ ಮತವನ್ನ ಚಲಾಯಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ಕೊಡಿ ಅಂತ ಭೀಮಣ್ಣ ನಾಯ್ಕ ಮನವಿ ಮಾಡಿಕೊಂಡಿದ್ದಾರೆ. 5 ಗ್ಯಾರಂಟಿಯ ಪ್ರಯೋಜನ ನಮ್ಮ ತಾಯಿಂದ್ರು ಎಲ್ಲರೂ ಕೂಡ ಪ್ರಯೋಜನ ಪಡಿತಾ ಇದ್ದೀವಿ. ನಮ್ಗೇನು ಕಷ್ಟ ಇತ್ತು, ನಮ್ದೇನು ಸಂಸಾರವನ್ನು ನಡೆಯಕ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ರಾಷ್ಟ್ರ ನಾಯಕರು ಕೊಟ್ಟಂತ ಕಾರ್ಯಕ್ರಮವನ್ನ ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ತಗೊಳ್ಳೋದ್ರ ಮುಖಾಂತರ ಇಂದಿನ ನಿಮ್ಮ ಮುಂದೆ ಇರುವಂತಹದ್ದು ಕೇಂದ್ರ ಸರ್ಕಾರದ ಚುನಾವಣೆ, ನಮ್ಮ ಅಭ್ಯರ್ಥಿಯ ಗೆಲುವಿನ ಮುಖಾಂತರ ಈ ಭಾಗದ ಕೇಂದ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ನಾವೆಲ್ಲರೂ ಕೂಡ ಕಾಣಬೇಕು ಅಂತ ಇಚ್ಛೆ ನಿಮ್ಮೆಲ್ಲರೂ ಕೂಡ ನಾವು ಸುಮಾರು 30 ವರ್ಷಗಳಿಂದ ನಮ್ಮ ಎಂಪಿಗಳಿಲ್ದೇ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನಿರೀಕ್ಷೆ ಮಟ್ಟಕ್ಕೆ ನಮ್ಮ ಅಭಿವೃದ್ಧಿಯನ್ನು ನಾವು ಕಾಣಬೇಕಿತ್ತು. ಅದನ್ನ ನಾವು ಕಾಣ್ತಾ ಇಲ್ಲ. ನಾನು 1-2 ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಹಿಂದಿನ ಶಾಸಕರು ಕೂಡ 6 ಬಾರಿ ಬಾಗಿಲು ಗೆದ್ದು ಮಂತ್ರಿಯಾಗಿ ವಿಧಾನಸಭಾ ಅಧ್ಯಕ್ಷರಾಗಿ ಎಷ್ಟು ಕೆಲಸವನ್ನು ಮಾಡಿದರೋ ಬಿಟ್ಟಿದರೋ ಅನ್ನುವಂಥದ್ದು ನಿಮಗೆ ಗೊತ್ತು. ಅದನ್ನ ಯಾರಿಂದನೂ ಸರಿಪಡಿಸಲು ಆಗದೆ ಇರುವಂತ. ಆದ್ರೆ ತಾವು ಕೊಟ್ಟಂತ ಅವಕಾಶದಲ್ಲಿ ನಾನು ಈಗಾಗಲೇ ಸಾಕಷ್ಟು ಹಣವನ್ನ ಈ ಕ್ಷೇತ್ರ ಕೂಡ ಹಾಕಿ ನಾನು ಒಂದು ಮುಂಡಗಾಲ ರಸ್ತೆ ಅನ್ನುವಂಥದ್ದಕ್ಕೆ ಅಭಿವೃದ್ಧಿಯಾಗಿ ಸುಮಾರು 1 ಕೋಟಿ ಹಣವನ್ನ ನಾನು ಹಾಕಿದ್ದೀನಿ. ನಾನು ಅದರಿಂದ ಪ್ರತಿಯೊಂದು ಹಳ್ಳಿಗಳಿಗೆ ಎಷ್ಟು ರೋಡಿಗೆ ಅವಶ್ಯಕತೆ ಇದೆಯೋ ಆ ರೋಡಿಗೆ ಆದ್ಯತೆಯನ್ನು ಕೊಟ್ಟಿದ್ದೀನಿ, ದೇವಸ್ಥಾನ ಕೊಟ್ಟಿದ್ದೀನಿ. ನಾನು ಹಿಂದೆ ಇಲ್ಲಿ ಟೂರ್ನಮೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಮುಖಂಡರೆಲ್ಲ ಹೇಳಿದ್ರು, ಇಲ್ಲ ಇದನ್ನು ಸ್ವಲ್ಪ ಈ ಭಾಗದಲ್ಲಿ ಎಲ್ಲೂ ಕೂಡ ಕ್ರೀಡಾಂಗಣ ಇಲ್ಲ, ಇದಕ್ಕೆ ಸ್ವಲ್ಪ ಹಣವನ್ನ ಕೊಡಿ ಮತ್ತು ಒಂದು ರಂಗಮಂದಿರ ಕೊಡಿ ಅಂತ ಹೇಳಿದ್ರು. ಅವತ್ತೇ ನಾನು ಹೇಳಿದೀನಿ, ಈ ಕ್ರೀಡಾಂಗಣ ಲೆವೆಲ್ ಮಾಡೋದಕ್ಕೆ ಮತ್ತು ರಂಗಮಂದಿರಕ್ಕೆ ಅವತ್ತೇ ಹಣವನ್ನು ಕೂಡ ಘೋಷಣೆ ಮಾಡಿ ಆದಷ್ಟು ಬೇಗ ಇದನ್ನು ಅಭಿವೃದ್ಧಿ ಪಡಿಸಿ ಅಂತ ಮಾತನ್ನ ಹೇಳಿದ್ದೀನಿ ನಾನು. ಇದು ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಇದು ಅರಿವಾಗತ್ತೆ. ಕಾಂಗ್ರೆಸ್ನ ಎಲ್ಲ ಮುಖಂಡರು ಈ ಭಾಗದಲ್ಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮೂಹದ ಬಡವರ, ರೈತರ, ದೀನ ದಲಿತರ ಜೊತೆಯಲ್ಲಿ ಅವರ ನೋವನ್ನ ಅರಿತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ನಾಯಕರು. ಅದೇ ಬಿಜೆಪಿ ಅವರಿಗೆ ಅವ್ರು ಯಾವುದೇ ಕೂಡ ಗ್ರಾಮೀಣ ಭಾಗದ ರೈತರ, ಕೂಲಿಕರ ಯಾವುದೇ ಒಂದು ನೋವನ್ನ ಅರಿದೇ ಇರ್ತಕ್ಕಂಥ ನಾಯಕರಿಗೆ ಆ ಭಾಗದ ಅಭಿವೃದ್ಧಿಯನ್ನು ಮಾಡ್ಬೇಕನ್ನ ಇಚ್ಛಾ ಶಕ್ತಿ ಕೂಡ ಅವ್ರಿಗೆ ಎಲ್ಲೋ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಇರೋಂಥ ಸಂದರ್ಭ. ನಾನು ಮೇಡಮ್ಗೆ ಬರುವಾಗ ನಾನು ಹೇಳಿದೆ, ಮೇಡಮ್ ಒಂದು ನಿಮಿಷ ಮೇಡಮ್ ನಾನು ಹೇಳಿದೆ, ನಾನು ಈ ಭಾಗದಲ್ಲಿ ಬಹಳಷ್ಟು ಬಡ ಸಮೂಹ ಇರ್ತಕ್ಕಂಥ ಸಮೂಹ, ಅನೇಕ ನಮ್ಮ ಮರಾಠ ಇರ್ಬೋದು, ಬೇರೆ ನಮ್ಮ ನಾಮದಾರ್ ಇರ್ಬೋದು, ಬ್ರಾಹ್ಮಿನ್ಸ್ ಇರ್ಬೋದು, ಎಲ್ಲರೂ ಕೂಡ ಇರ್ತಕ್ಕಂಥ ಈ ಕಾಡಿನ ಮಧ್ಯದಲ್ಲಿ ಇದ್ದು ಅವ್ರ ಕೃಷಿ ಕೂಲಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೇ ಜಮೀನು ಮಾತ್ರ ರೆವಿನ್ಯೂ ಲ್ಯಾಂಡ್ ಇರುವಂತಹದ್ದು. ಇನ್ನು ಬಹಳಷ್ಟು ಜನ ಇರುವಂತಹದ್ದು ಇಲ್ಲಿ ಅತಿಕ್ರಮಣ ದೊಡ್ಡ ಸಮಸ್ಯೆ ಇರುವಂತಹದ್ದು. ಆ ಅತಿಕ್ರಮಣದಿಂದ ಸುಮಾರು 100 ವರ್ಷಗಳಿಂದ ಅಲ್ಲಿ ಸಣ್ಣ ಜಮೀನನ್ನು ಮಾಡಿ ಅವರ ಪುಟ್ಟ ಸಂಸಾರದ ಭದ್ರತೆಗಾಗಿ ಅತಿಕ್ರಮಣ ಮಾಡ್ಕೊಂಡು ಇಲ್ಲಿವರೆಗೂ ಬಂದರೂ ಕೂಡ ಅವ್ರಿಗೆ ಒಂದು ರಕ್ಷಣೆಯನ್ನ ನಾವು ಇನ್ನೂ ಕೊಡಕ್ಕೆ ಆಗಿಲ್ಲ. ಆದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಈ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಅತಿಕ್ರಮಣದಾರಿದ್ದಾರೋ ಅವ್ರೆಲ್ಲರಿಗೂ ಕೂಡ ಆ ಜಮೀನಿನ ಭದ್ರತೆಯನ್ನ ನಾವು ಕೊಡಬೇಕು, ಅವರಿಗೆ ರೆಕಾರ್ಡ್ ಅನ್ನ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಗ್ರಾಮ ಅರಣ್ಯ ಸಮಿತಿಯನ್ನ ಕೇಂದ್ರ ಸರ್ಕಾರ, ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಗ್ರಾಮ ಅರಣ್ಯ ಸಮಿತಿಯನ್ನ ಮಾಡೋದ್ರ ಮುಖಾಂತರ ಯಾರು ಅತಿಕ್ರಮಣ ಮಾಡ್ಕೊಂಡಿದಾರೋ ಆ ಜಮೀನನ್ನ GPS ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಹಕ್ಕನ್ನ, ಕಮಿಟಿಯ ಮುಖಾಂತರ ಹಕ್ಕನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೇಂದ್ರದ ಅಂದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವಂತ. ಆದ್ರೆ
ಅದ್ರ ನಂತರದಲ್ಲಿ ಬದಲಾದ ಸರ್ಕಾರ ನಮ್ಮ ಈಗಿನ ಮೋದಿ ಸಾಹೇಬ್ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂತು. ಆ ಬಂದ ನಂತರದಲ್ಲಿ ಈ ಅತಿಕ್ರಮಣವನ್ನ ಇದು ಕೇಂದ್ರ ಸರ್ಕಾರದ ಪಾಲಿಸಿ ಇದು. ಯಾವುದೇ ಸರ್ಕಾರ ಇದ್ರು ಏನೇ ಒಂದು ಕಾರ್ಯಕ್ರಮ ತರಬೇಕು, ಬಡವರ ಪರವಾಗಿ ಮಾಡಿಕೊಡ್ಬೇಕು ಅಂದಾಗ ಮುಂದಿನ ಸರ್ಕಾರಗಳು ಬಂದಂತನ್ನ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ವ್ಯವಸ್ಥೆಯನ್ನ ಆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕಿತ್ತು. ಆದ್ರೆ ನಮ್ಮ ಮೋದಿ ಸಾಹೇಬರು ಇದನ್ನ ಯಾವುದನ್ನು ಮಾಡದೇನೆ ಯಾವುದೇ ಅತಿಕ್ರಮಣದಾರಿಗೆ ನಾನು ಭೂಮಿಯನ್ನು ಮಾಡ್ಬೇಕು ಅಂತ ಕಲ್ಪನೆಯೂ ಕೂಡ ಅವರ ಹಿಂದೆನೆ, ಯಾಕೆ ಅವರಿಗೆ ಬಡವರ ಸುಖ ಕಷ್ಟ ಗೊತ್ತಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರದ ಮೋದಿ ಸಾಹೇಬರು. ಹಾಗೆ ಇವತ್ತು ಆ ರೀತಿಯಲ್ಲಿ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲೂ ಕೂಡ ಅತಿಕ್ರಮಣ ಸಕ್ರಮಣ ಮಾಡಕ್ಕಾಗನೆ ಇವತ್ತು ನಮ್ಮ ಸರ್ಕಾರ ಬಂದಾಗ ನಾವೆಲ್ಲರೂ ಕೂಡ ನನ್ನ ಆಶೀರ್ವಾದ ಮಾಡಿ ನನ್ನನ್ನ ಗೆಲ್ಲಿಸಿದಾಗ ನನ್ನ ಮೊದಲನೇ ತೀರ್ಮಾನ ತಗೊಂಡಿರುವಂತಹದ್ದು ಅತಿಕ್ರಮಣ ನಮ್ಮ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ಜನ ಮಾಡ್ಕೊಂಡಿದ್ದಾರೋ ಯಾವುದೇ ಕಾರಣಕ್ಕೆ ನಾವು ಅತಿಕ್ರಮಣವನ್ನ ತೆರವುಗೊಳಿಸಕ್ಕೆ ಕೊಡಲ್ಲ. ಅದು ಅಧಿಕಾರಿಗಳಿಂದ ನಾವು ಎಲ್ಲ ರೀತಿಯ ರಕ್ಷಣೆ ನಾವು ಕೊಡ್ತೀನಿ ಅನ್ನೋದ ಮಾನಿ ಇಟ್ಟು ಅದು ಸಾಹೇಬರು ಕೂಡ ಎಲ್ಲಿ ಹೋದಲ್ಲಿ ಕೂಡ ಹೇಳ್ತಾ ಇದ್ರು. ಈಗ ಅತಿಕ್ರಮಣ ತಾವೇನ್ ಮಾಡಿದ್ರಿ ಅಷ್ಟ ಜಮೀನಿಗೆ ನಾವು ಬದ್ಧವಾಗಿದ್ದೀವಿ, ರಕ್ಷಣೆ ಕೊಡ್ತೀವಿ, ಆದ್ರೆ ಒಂದ್ ಇಂಚು ಆಚೆ ಹೊಸ ಅತಿಕ್ರಮಣ ಮಾಡಬೇಡಿ ಅನ್ನೋದು ವಿಚಾರ ಮನೆ ದೇಶಪಾಂಡೆ ವಿಚಾರ ಕೂಡ ಹೌದು, ನಮ್ಮೆಲ್ಲರ ವಿಚಾರ ಕೂಡ ಹೌದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅತಿಕ್ರಮಣವನ್ನ ಮುಂದೆ ಸಕ್ರಮಣ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ನಮ್ಮ ಲೋಕಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರಿಗೆ ಹತ್ತಕ್ಕೆ ಮತವನ್ನ ಕೊಡೋದ್ ಮುಖಾಂತರ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕಸ್ತೂರಿ ರಂಗನ್ ವರದಿ, ಈ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ಬಂತು ಅಂದ್ರೆ ಕೇಂದ್ರ ಸರ್ಕಾರ ತರಬೇಕು ಅಂತ ಆತುರದಲ್ಲಿರ್ತಕ್ಕಂಥ ಕಸ್ತೂರಿ ರಂಗನ್ ವರದಿ. ಈ ಕಸ್ತೂರಿ ರಂಗನ್ ವರದಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ 10 ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಸ್ತೂರಿ ರಂಗನ್ ವರದಿ. ಅದರಲ್ಲಿ ಸಿರ್ಸಿ ಸಿದ್ದಾಪುರದಲ್ಲಿ ಹೆಚ್ಚಿನ ಹಳ್ಳಿಗಳು ವ್ಯಾಪ್ತಿಯಲ್ಲಿ ಬರುವಂತಹದ್ದು. ಈ ಹಳ್ಳಿಗಳನ್ನು ಸಿರ್ಸಿ ಸಿದ್ದಾಪುರ ಸುಮಾರು 228 ಹಳ್ಳಿ ಈ ಕಸ್ತೂರಿ ರಂಗನ್ ವರದಿ ಏನಾದ್ರು ಜಾರಿಗೆ ಬಂತು ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಏನಾದ್ರು ಈ ಹೊತ್ತಿನ ಬಿಜೆಪಿ ಕೇಂದ್ರ ಸರ್ಕಾರ ಅದನ್ನ ಜಾರಿಗೆ ತಂತು ಅಂತಂದ್ರೆ ನಾವ್ ಯಾರು ಕೂಡ ದಾರಿಯಲ್ಲಿ ಹೋಗಿಲ್ಲ, ಕಾಡಿಗೆ ಹೋಗಿಲ್ಲ, ಕಟ್ಟಿಗೆ ತರೋಗಿಲ್ಲ, ಸೊಪ್ಪು ತರೋಗಿಲ್ಲ, ಹಾಗೆ ನಮ್ಮ ಜಮೀನಿಗೆ ಯಾವುದೇ ಒಂದು ಔಷಧಿನ ಹೊಡೆಯೋಂಗಿಲ್ಲ. ನಾವು ತೋಟಗಾರರು ಅಲ್ಲಿ ಕೂಡ ನಮ್ಮ ಸುತ್ತಮುತ್ತಲನ್ನು ಕೂಡ ಹೊಡೆಯೋಂಗಿಲ್ಲ, ಕಟ್ಟಡನ ಕಟ್ಟೋಂಗಿಲ್ಲ, ರಸ್ತೆಗಳನ್ನು ಮಾಡೋಂಗಿಲ್ಲ. ಈ ರೀತಿಯ ಕಾನೂನು ಒಳಗೊಂಡಿರ್ತಕ್ಕಂಥ ಕಸ್ತೂರಿ ರಂಗನ್ ವರದಿ ಜಾರಿಗೆ ತರಬಾರ್ದು ಅಂತ ಹೇಳಿ ಮಾನ್ಯ ದೇಶಪಾಂಡೆ ಸಾಹೇಬರು ಮತ್ತು ನಾವು ಕೂಡ ಹಿಂದಿರ್ತಕ್ಕಂಥ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದಾಗ ನಮ್ಮ ಸರ್ಕಾರ ಸರಿಯಾದ ಒಂದು ಲೆಟರ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿರುವಂತಹದ್ದು.